ಹೇಳ್ತಾ ಇದ್ರಿ ನಾನೊಂದು ಆರಂಭದಿಂದ ಬರವಣಿಗೆ ಒಂದು ಹವ್ಯಾಸ ಇತ್ತು, ಅದು ಕೂಡ ನನ್ನ ಇಲ್ಲಿ ತಂತು ಅಂತ. ನಿಮ್ಮ ಬರವಣಿಗೆ ಈಗೀಗ ಪ್ರೇಮ ಕಾವ್ಯಗಳನ್ನು ಬರೆಯೋ ಹಂತಕ್ಕೂ ಕೂಡ ಬಂದು ನಿಂತಿದೆ. ಸೊ ಈ ಪ್ರೀತಿ ಪ್ರೇಮ ಪ್ರಣಯದ ವಿಚಾರ ಗಿಲ್ಲಿ ಅವ್ರ ಲೈಫಲ್ಲಿ ಯಾವಾಗಿನ ಶುರುವಾಗಿತ್ತು? ಲವ್ ಆಗಿದೆಯಾ ಇಲ್ಲಿವರೆಗೂ ಹೇಗೆ ಅಂತ? ಲವ್ ಏನಿಲ್ಲ ಅಣ್ಣ, ಜರ್ನಿಲಿ ಇದ್ದೇ ಇರುತ್ತೆ ಅಂತ. ಫ್ರೆಂಡ್ಸು ರೇಗಿಸ್ತೀನಿ, ನಾರ್ಮಲಾಗಿ ರೇಗಿಸ್ತೀನಿ ಅಣ್ಣ ಅಷ್ಟೇ. ಲವ್ ಅಂದರೆ ನಾರ್ಮಲ್ ಆ ಥರ ಲವ್ ಆಗಿ ಆ ಥರ ಏನಿಲ್ಲ, ಒಳ್ಳೆ ಫ್ರೆಂಡ್ಗಳವ್ರೆ ಅಣ್ಣ ಅಷ್ಟೇ. ಯಾವಾಗ ಒಂದು ವಿಷಯ ಹೇಳ್ತಾ ಇದ್ರಿ, ಯಾಕಂದರೆ ಒಂದು ಸನ್ನಿವೇಶದಲ್ಲಿ ಹೆಣ್ಮಕ್ಳ ಮುಂದೆಲ್ಲ ನನಗೆ ಅಂದರೆ ಊಟ ಕೇಳೋಕೆ ಹೋದಾಗ ಜುಟ್ಟು ಹಿಡಿದು ಹೊಡೆದು ಅವಮಾನ ಮಾಡಿದ್ರು ಅಂತ. ಬಟ್ ಹಂತವಾಗಿ ತುಂಬ ಜನ ಹೆಣ್ಮಕ್ಳು ನಿಮ್ಮನ್ನು ಪ್ರೀತಿಸೋಕೆ ಶುರು ಮಾಡಿದ್ರು, ಫ್ಯಾನ್ಸ್ ಆದರು. ಹೆಣ್ಮಕ್ಳು ಜುಟ್ಟು ಹಿಡಿದ ಅಲ್ಲ, ಅಲ್ಲಿ ಮದುವೆಯಲ್ಲಿ ಊಟಕ್ಕೆ ಹೋದಾಗ ಆಗಟ್ಟೆ ಹೇಳಿದ್ರಲ್ಲ, ಹೆಣ್ಮಕ್ಳು ಮುಂದೆ ಅವಮಾನ ಆಗಿತ್ತು. ಬಟ್ ಈಗ ನಿಮಗೆ ಹೆಣ್ಮಕ್ಳು ತುಂಬ ಸಂಖ್ಯೆಯಲ್ಲಿ ಫ್ಯಾನ್ಸ್ ಆಗಿದ್ದಾರೆ, ತುಂಬ ಪ್ರೀತಿಸಿದ್ದಾರೆ. ನಿಮ್ಮ ಎಲ್ಲ ಶೋಗಳಲ್ಲೂ ಕೂಡ ಒಬ್ಬರು ಹತ್ರ ಆಗ್ತಾನೆ ಹೋದರು. ಸೊ ಈಗ ಎಕ್ಸಾಂಪಲ್ ಗಗನ ಅವರು ತುಂಬ ಕಾಮಿಡಿ ಕಿಲಾಡಿಗಳಲ್ಲಿ ಕಾಮಿಡಿ ಸ್ಕಿಟ್ ಮಾಡುವಾಗ, ಸೊ ಆ ಜರ್ನಿ ನೆನೆಸ್ಕೊಳ್ಳೋಂಥದ್ದಾದರೆ ಈಗ ಕಾವ್ಯ ಅವರು. ನನಗೆ ಅದೇದು ಒಂದು ದೊಡ್ಡ ಆಶ್ಚರ್ಯ ಅಣ್ಣ, ಹೆಣ್ಮಕ್ಳು ಅಷ್ಟೊಂದು ಅಂದರೆ ಕೂಗ್ತಾರೆ, ಚೆನ್ನಾಗಿ ಮಾಡಿದಿರಿ ಅಂತೆಲ್ಲ ಹೇಳ್ತಾರೆ, ಮಾತಾಡಿಸ್ತಾರೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿಲ್ಲ. ಯಾಕೆಂದರೆ ನೋಡಿ, ನೀವು ಭರ್ಜರಿ ಬ್ಯಾಚಲರ್ಸ್ ಮಾಡಿದೆ ಯಶು ಸಖತ್ ಇರಿಟೇಟ್ ಮಾಡ್ಬಿಟ್ಟೆ, ಗಿಲ್ಲಿ ಇರಿಟೇಟ್ ಮಾಡ್ಬಿಡ ಗಿಲ್ಲಿ ಅಂತ ಅವಳು ಪಾಪ ಹೇಳ್ತಾನೆ ಇರಲ್ಲ. ಅವಳು ಗಗನ ಅವ್ರಿಗೂ ಸಖತ್ ಇರಿಟೇಟ್ ಮಾಡ್ಬಿಟ್ಟೆ. ಇಲ್ಲಿ ಕಾವ್ಯನಿಗೆ ಅವ್ರಿಗಿಂತ ಜಾಸ್ತಿ ನಮ್ಮ ಪಾಪ ಇರಿಟೇಟ್ ಮಾಡ್ಬಿಟ್ಟೆ. ನನಗೆ ಎಲ್ಲೋ ಮನಸ್ಸಲ್ಲೋ ಅಂತ ಅನ್ನಿಸ್ತಾ ಇತ್ತು, ಇವನು ಹೆಣ್ಮಕ್ಳು ಅಂದ್ರೆ ಏನು ಅನ್ಕೊಬಿಟ್ರೆ ಎಷ್ಟೊಂದು ಇರಿಟೇಟ್ ಮಾಡ್ತಾನಂತ. ಹೊರಗಡೆ ನಾನು ಎಷ್ಟು ಬೈಕಂದಿರ್ಬೋದು, ಇಲ್ಲ ಎಷ್ಟು ಇದಾಗಿರ್ಬೋದು, ಅಂದರೆ ಅದು ನನಗೆ ಗೊತ್ತಿಲ್ಲ, ಅದು ಬಂದ್ಬಿಡೋದು ಸುಮ್ಮನೆ ರೇಗ್ಸೋದು, ಇರಿಟೇಟ್ ಮಾಡೋದು, ಹಂಗೆ ಅದು ಹೊರಗಡೆ ಬಂದಾಗ ಅದೆಲ್ಲ ಉಲ್ಟಾ. ಅದು ಹೆಂಗೆ, ಅದು ಏನು ಪವಾಡ ಅಂತಲೇ ಗೊತ್ತಿಲ್ಲ. ನಾನು ನಿಮ್ಮ ಮತ್ತು ಗಗನ ಅವರ ಸ್ನೇಹ ಮತ್ತು ಆತ್ಮೀಯತೆ ಬಗ್ಗೆ ಏನು ಹೇಳ್ತೀರಿ ಅಂತ? ಒಳ್ಳೆ, ತುಂಬ ಒಳ್ಳೆ ಸ್ನೇಹಿತರಣ್ಣ ನಿಜವಾಗ್ಲೂ. ಶೋ ಮಾಡಬೇಕಾದ್ರೂ ಪಾಪ ಚೆನ್ನಾಗಿ ಒಳ್ಳೆ ಸ್ನೇಹಿತರಾಗಿದ್ದರು. ಆಮೇಲೆ ಶೋಯಿಂದ ಬಂದಮೇಲೂ ಒಂದಷ್ಟು ಇವೆಂಟ್ಗಳು ಜೊತೆಲೇ ಮಾಡೋದು, ಇವೆಂಟ್ಗಳ್ಗೆ ಹೋಯ್ತಿದ್ದು, ಒಳ್ಳೆ ಸ್ನೇಹಿತರು ಅಣ್ಣ ಈಗಲೂ. ಎಸ್, ಅದಾದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವ್ರ ಜೊತೆಗೆ ಒಂದು ಜರ್ನಿ ಶುರು ಆಗುತ್ತೆ. ಅದು ಬಿಗ್ ಬಾಸ್ ಕೊನೆಯ ಹಂತದವರೆಗೂ ಬರುತ್ತೆ. ಸೊ ಕಾವ್ಯ ಅಂದರೆ ಗಿಲ್ಲಿ ಅವ್ರಿಗೆ ಯಾವ ರೀತಿಯ ಸ್ನೇಹಿತರು, ಆತ್ಮೀಯರು ಅನ್ನುವಂಥದ್ದು? ಅಂದರೆ ನಾನು ಲಾಸ್ಟೆಲ್ಲ ಒಂದು ಕೇಳಿದೆ ಅಣ್ಣ, ನಾನು ನಿನಗೆ ಫಸ್ಟು ಸಾರಿ ಕೇಳ್ತೇನೆ. ಯಾಕೆಂದರೆ ಇಷ್ಟು ಸಹಿಸ್ಕೊಂಡಲ್ಲ ನೀನು, ಕಿರ್ಚಾಡ್ದೇನೆ ಅದೇ ಜಾಗದಲ್ಲಿ ಬೇರೆ ಹುಡುಗಿ ಇದ್ಬಿಟ್ಟಿದ್ರೆ ಕಥೆನೇ ಬೇರೆ ಆಗ್ಬಿಡೋದು. ಎಷ್ಟು ದಿನಕ್ಕೆ ಒಂದು 5 ಸಲ ಜಗಳ ಆಡ್ಬಿಡುವ. ಅವಳು ಹೇಳ್ತಿದ್ಲು, ಇರಿಟೇಟ್ ಮಾಡ್ಬಿಡೋಕ್ಕಿಲ್ಲಿ, ಇರಿಟೇಟ್ ಮಾಡಬೇಡ ಅಂತ. ಪಾಪ ಯಾವತ್ತೂ ಎಲ್ಲರ ಮುಂದೆನೂ ಅವಮಾನ ಮಾಡೋದು, ಬೈದು ಅಂದರೆ ಜಗಳ ಮಾಡೋದು ಆ ಥರ ಮಾಡಿಲ್ಲ ಅಣ್ಣ. ಅದನ್ನ ಅವಳು ಎಸ್ಕೇಪ್ ಅಂದರೆ ಮುಂಚೆ ಒಂದು ಶೋ ಮಾಡಿದ್ವಲ್ಲ, ಗೊತ್ತಿತ್ತು ಮೋಸ್ಟ್ಲಿ. ಏನಾರೆ ಈಗ ಕಾವ್ಯನೂ ಹೇಳೋರಲ್ಲ, ಗಿಲ್ಲಿ ಏನಾರೆ ನಾನು ಮುಂಚೆ ಏನಾರೆ ಒಂದು ಶೋ ಮಾಡಿ ಪರಿಚಯ ಇಲ್ಲ, ಅವ್ನಿಗೆ ಗೊತ್ತಿರಲಿಲ್ಲ ಅಂದಿದ್ರೆ ನಾನು ಮೋಸ್ಟ್ಲಿ ಆ ಥರ ಕೂಗಾಡಿ ಕಿರ್ಚಾಡಿ ಅವನು ಏನೋ ನಾಟಕ ಮಾಡ್ತಾನೆ ಅನ್ನಿಸ್ತೈತೇನೋ. ಅವ್ನು ಮುಂಚೆಯಿಂದನೂ ಗೊತ್ತಿರೋದ್ರಿಂದ ಅವ್ನು ಹಿಂಗೆ ಇರೋದು, ಅದಕ್ಕೇ ನಾನು ಅಷ್ಟು ಅವ್ನು ಇದು ಮಾಡ್ತಾಯಿಲ್ಲ ಅಂತ ಹೇಳ್ತಿದ್ರಲ್ಲ.